ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ಇವತ್ತು ನಾನು ನೋ ಮೇಕಪ್ ಲುಕ್ಕನ್ನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ತುಂಬ ಜನಕ್ಕೆ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇರಲ್ಲ, ಬಟ್ ಅವರು ಗ್ಲ್ಯಾಮರಸ್ ಆಗಿ ಗ್ಲೋಯಿಂಗ್ ಆಗಿ ಕಾಣಬೇಕು ಅನ್ನೋ ಆಸೆ ಇರುತ್ತೆ. ಸೊ ಬಟ್ ಮೇಕಪ್ ಇಷ್ಟ ಇಲ್ಲ ಅನ್ನೋರು ಯಾವ ರೀತಿಯಾಗಿ ರೆಡಿ ಆಗಬೇಕು ಅನ್ನೋದು ಒಂದು ಸ್ಮಾಲ್ ಕನ್ಫ್ಯೂಷನ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಲೇಟ್ ಮಾಡಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಒಂದು ಕ್ಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಟಿಶ್ಯೂ ಪೇಪರ್ಸ್ ಇಲ್ಲ ಅಂದರೆ ನಾರ್ಮಲಾಗಿ ನೀವು ಫೇಸ್ ವಾಶ್ ಮಾಡ್ಕೋತೀರಲ್ವ, ಸೊ ಫೇಸ್ ವಾಶ್ ಮಾಡ್ಕೋಬೋದು. ಅಂದರೆ ಬಿಫೋರ್ ಮೇಕಪ್, ಅಂದರೆ ಯಾವಾಗೋ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇವಾಗ ಮೇಕಪ್ ಮಾಡ್ಕೋತೀನಿ ಅಂದರೆ ಅಲ್ಲ. ಸೊ ಬಿಫೋರ್ ಮೇಕಪ್, ನೀವು ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಮತ್ತೊಂದು ಸರಿ ಫೇಸ್ ವಾಶ್ ಮಾಡ್ಕೋಬೇಕು. ಬಿಕಾಸ್ ಡಸ್ಟ್ ಎಲ್ಲ ಫೇಸ್ ಮೇಲೆ ಏನೂ ಇರಬಾರ್ದು. ಹಾಗಾಗಿ ಸೊ ಈ ವೆಟ್ ವೈಪಲ್ಲಿ ಬಂದುಬಿಟ್ಟು ಕ್ಲೆನ್ಸಿಂಗ್ ವಾಟರ್ ಇರುತ್ತೆ. ಸೊ ಈಸಿಯಾಗಿ ನಿಮ್ಮ ಫೇಸ್ ಮೇಲೆ ಇರುವಂಥ ಡರ್ಟ್ ಎಲ್ಲ ಕ್ಲಿಯರಾಗಿ ಕ್ಲೀನ್ ಆಗುತ್ತೆ. ಫೇಶಿಯಲ್ ಟೋನರನ್ನು ಯೂಸ್ ಮಾಡ್ತಾಯಿದ್ದೀನಿ. ಫೇಶಿಯಲ್ ಟೋನರ್ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ಇದರಿಂದ ನಮಗೆ ಸ್ವಲ್ಪ ಈ ಪೋರ್ಸ್ ಏನಿರುತ್ತಲ್ಲ, ಓಪನ್ ಪೋರ್ಸು ಅವೆಲ್ಲ ಕೂಡ ಕವರ್ ಆಗೋಕ್ಕೆ ಯೂಸ್ ಆಗುತ್ತೆ. ಬಟ್ ಇದರಿಂದ ಒಂದು ಗ್ಲೋ ಕೂಡ ಬರುತ್ತೆ ಗೈಸ್, ನಿಜವಾಗ್ಲೂ. ನೆಕ್ಸ್ಟ್ ಬಂದುಬಿಟ್ಟು ನಾನು ಪ್ಲಮ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಲೈಟ್ ವೇಟ್ ಆಗಿ ಬೇಕು ನನಗೆ. ಸೊ ಹಾಗಾಗಿ ನಾನು ಆಲ್ರೆಡಿ ಮಾಯಿಶ್ಚರೈಸರ್ನ ಹೇಗೆ ಚೂಸ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡಿ. ಸೊ ನನಗೆ ಈ ಥರ ಲೈಟ್ ಮಾಯಿಶ್ಚರೈಸರ್ ಅಂದರೆ ತುಂಬ ಇಷ್ಟ. ಸ್ಕಿನ್ ಒಳಗೆ ಚೆನ್ನಾಗಿ ಅಬ್ಸರ್ವ್ ಆಗಿಬಿಡಬೇಕು ಗೈಸ್. ನನಗೆ ಈ ಥರ ಲೈಟ್ ಮಾಯಿಶ್ಚರೈಸರ್ ಅಂದರೆ ತುಂಬ ಇಷ್ಟ. ನೆಕ್ಸ್ಟ್ ಬಂದುಬಿಟ್ಟು ನಾನು ಮಾಮಾ ಅರ್ತ್ ಸನ್ಸ್ಕ್ರೀನನ್ನು ಇದರಲ್ಲಿ SPF 50 PA++++ ಇದೆ. ಸೊ ಇದು ನನ್ನ ಸ್ಕಿನ್ಗೆ ತುಂಬ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ. ಯಾವುದೇ ವೆದರ್ ಕಂಡೀಷನಲ್ಲೂ ಸನ್ಸ್ಕ್ರೀನನ್ನು ಮಾತ್ರ ಸ್ಕಿಪ್ ಮಾಡಬಾರ್ದು. ಸೆನ್ಸಿಟಿವ್ ಸ್ಕಿನ್ ಇದ್ದವರು ಸನ್ಸ್ಕ್ರೀನಲ್ಲಿ SPF 50++ ಇರೋದನ್ನು ಅಬ್ಸರ್ವ್ ಮಾಡಿದ್ರೆ ತುಂಬ ಒಳ್ಳೆಯದು. ಅಂತ ಸೆನ್ಸಿಟಿವ್ ಸ್ಕಿನ್ ಅವರು ಕಂಪಲ್ಸರಿ SPF 50+ ತೊಗೋಬೇಕು. ಐಬ್ರೋಸ್ ಸೆಟ್ ಮಾಡ್ಕೋತೀನಿ. ಐಬ್ರೋಸ್ ಮಸ್ಟ್ ಆ್ಯಂಡ್ ಶುಡ್ ನಾನು ಸೆಟ್ ಮಾಡ್ಕೊಳ್ಳೋದು. ಬಿಕಾಸ್ ನನ್ನ ಐಬ್ರೋಸ್ ತುಂಬ ತಿನ್ನಾಗಿರುತ್ತೆ. ನನಗೆ ಐಬ್ರೋ ಸೆಟ್ ಮಾಡ್ಕೊಂಡಿವಂದರೆ ಒಂಥರ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನು ಐಬ್ರೋಸ್ ಕಂಪಲ್ಸರಿ ಸೆಟ್ ಮಾಡ್ಕೋತೀನಿ. ಏನಿಲ್ಲ, ಜಸ್ಟ್ ಐಬ್ರೋ ಸೆಟ್ಟಿಂಗ್ ಪೌಡರ್ ಇರುತ್ತಲ್ಲ, ಅದರಿಂದ ಜಸ್ಟ್ ನಾನು ಈ ಥರ ಸೆಟ್ ಮಾಡ್ಕೋತೀನಿ. ಇನ್ ಕೇಸ್ ನಿಮ್ಮ ಹತ್ರ ಈ ಥರ ಐಬ್ರೋ ಸೆಟ್ಟಿಂಗ್ ಪೌಡರ್ ಇಲ್ಲ ಅಂದರೆ ಐಬ್ರೋ ಪೆನ್ಸಿಲ್ ಸಿಗುತ್ತಲ್ವ, ಒಂದು 10 ರೂಪೀಸ್ದು. ನಾನು ಆ್ಯಕ್ಚುಲಿ ಅದು ಕೂಡ ಇದೆ ನನ್ನ ಹತ್ರ, ಅದು ಕೂಡ ಯೂಸ್ ಮಾಡ್ತೀನಿ. ಬಟ್ ನನಗೆ ಲಾಂಗ್ ಟರ್ಮ್ ಇರೋಲ್ಲ ಅದು ಐಬ್ರೋ ಪೆನ್ಸಿಲ್ 10 ರೂಪೀಸ್ದು. ಸೊ ಅದನ್ನು ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದ್ದೀನಿ ಗೈಸ್. ಎಷ್ಟು ಚೆನ್ನಾಗಿ ರೆಡಿಯಾಗಿರ್ತೀವಲ್ಲ, ಸ್ವಲ್ಪ ಸ್ವೆಟ್ಟಿಂಗ್ ಏನಾದರೂ ಬಂದರೆ ಐಬ್ರೋ ಪೆನ್ಸಿಲ್ದು ಆ ಡಾರ್ಕ್ನೆಸ್ ಏನಿದೆಯಲ್ಲ ಅದು ಲೈಟನ್ ಆಗಿಬಿಡುತ್ತೆ. ಸೊ ಮನೆಗೆ ಬರೋಷ್ಟರಲ್ಲಿ ಲೈಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಈ ಐಬ್ರೋ ಸೆಟ್ಟಿಂಗ್ ಪೌಡ್ರ್ ಯೂಸ್ ಮಾಡ್ತೀನಿ. ಇದು ಒಂಚೂರು ಡಾರ್ಕಾಗಿ ತುಂಬ ಹೊತ್ತೆ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಈ ಐಬ್ರೋ ಸೆಟ್ಟಿಂಗ್ ಪೌಡರ್ನ ಯೂಸ್ ಮಾಡ್ತೀನಿ. ಈಗ ನೀವು ನೋಡಿ, ನಾನು ಬಿಫೋರ್ ಅಂದರೆ ಐಬ್ರೋ ಸೆಟ್ ಮಾಡೋಕ್ಕಿಂತ ಮುಂಚೆ ನನ್ನ ಫೇಸ್ ಹೇಗೆ ಕಾಣ್ತಿತ್ತು, ಈಗ ನನ್ನ ಫೇಸ್ ಹೇಗೆ ಕಾಣ್ತಿದೆ ಅಂತ. ಸೊ ಐಬ್ರೋ ಸೆಟ್ಟಿಂಗ್ ಪೌಡ್ರ್ ಏನು ಅಂತಂದರೆ ನಮ್ಮ ಫೇಸನ್ನು ಹೈಲೈಟ್ ಮಾಡುತ್ತೆ. ಓಕೆ, ಸೊ ನಿಮಗೆ ಯಾರಿಗಾದರೂ ಈ ಥರ ಆಯ್ಲಿ ಫೇಸ್ ಇಷ್ಟ ಇಲ್ಲ ಅಂದರೆ, ಆಯ್ಲಿ ಅಲ್ಲ, ಸ್ಮೂತಾಗಿ ಕಾಣ್ತಾ ಇದೆ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ಇಷ್ಟ ಇಲ್ಲ ಅಂತಂದರೆ ನೀವು ಏನಾದರೂ ಲೈಕ್ ಕಾಂಪ್ಯಾಕ್ಟ್ ಪೌಡರ್ ಅಪ್ಲೈ ಮಾಡ್ಕೋಬೋದು. ನಾನು ನೋ ಮೇಕಪ್ ಲುಕ್ ಮಾಡ್ತಿರೋದ್ರಿಂದ ನಾನು ಏನು ಪ್ರಾಡಕ್ಟ್ಸನ್ನು ಜಾಸ್ತಿ ಯೂಸ್ ಮಾಡಲ್ಲ ಫೇಸ್ಗೆ. ಸೊ ಮಸ್ಕರ ಏನಿದೆಯಲ್ಲ, ಇದು ಕಂಪಲ್ಸರಿ ನಾನು ಅಪ್ಲೈ ಮಾಡ್ತೀನಿ. ಬಿಕಾಸ್ ನಾನು ಯಾವುದೇ ರೀತಿಯ ಐಲೈನರ್ ಅಪ್ಲೈ ಮಾಡಲ್ಲ. ಹಾಗಾಗಿ ಸೊ ನೀವು ನೋಡ್ತಿರ್ಬೋದು, ಈ ಐಲಿಡ್ಸ್ ನೋಡಿ ಹೇಗೆ ಕಾಣ್ತಿದೆ ಅಂತ, ಆ್ಯಂಡ್ ಈ ಐಲಿಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ದಟ್ ಈಸ್ ದ ಡಿಫ್ರೆನ್ಸ್. ನನಗೆ ಮಸ್ಕರ ಅಂದರೆ ತುಂಬ ಇಷ್ಟ. ಎಕ್ಸ್ಟ್ರಾ ಐಲ್ಯಾಶಸ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಈ ಥರ ಮಸ್ಕರ ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನನ್ನ ಐಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಈಗ ನಾನು ಲಿಪ್ಸ್ಟಿಕನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಹೇಳಿರೋ ಹಾಗೆ ನೋ ಮೇಕಪ್ ಲುಕ್ಕನ್ನು ಮಾಡ್ತಿರೋದ್ರಿಂದ ಮೇಕಪ್ ಮಾಡ್ದಂಗೆ ಇರಬೇಕು, ಬಟ್ ಏನೂ ಜಾಸ್ತಿ ಅಪ್ಲೈ ಮಾಡಿರ್ಬೋದು. ಸೊ ಹಾಗಾಗಿ ಬಟ್ ಲಿಪ್ಸ್ಟಿಕ್ ಮಾತ್ರ ಮಸ್ಟ್ ಆ್ಯಂಡ್ ಶುಡ್. ಲಿಪ್ಸ್ಟಿಕ್ ಆ್ಯಂಡ್ ಐಬ್ರೋಸ್ ಆ್ಯಂಡ್ ಐ ಸೆಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡಾರ್ಕಾಗಿ ಅಪ್ಲೈ ಮಾಡ್ತಿದ್ದೀನಿ ಟು ಮೇಕ್ ಮೈ ಲುಕ್ ಹೈಲೈಟ್. ಆಗಲೂ ಲಿಪ್ಸ್ಟಿಕ್ಕು.
ಸ್ವಲ್ಪ ಇಲ್ಲಿ ಕೂಡ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ನಾಟ್ ಇನ್ಸೈಡ್, ಇಲ್ಲಿ, ಬಿಕಾಸ್ ಆ ಒಂದು ವೈಟ್ ಲೈನ್ ಕಾಣಲ್ಲ. ಯಾವಾಗಲೂ ನಾವು ಏನು ಮಾಡ್ತೀವಿ, ಇಷ್ಟೇ ಮೇಲೆ ಮಾತ್ರ ಹೀಗೆ ಅಪ್ಲೈ ಮಾಡ್ಕೋತೀವಿ. ಬಟ್ ಹಿಂಗೆ ಮಾಡಿದಾಗ ಅಥವಾ ಹಿಂಗೆ ನಕ್ಕಿದಾಗ ನಮಗೆ ಈ ಥರ ನಕ್ಕಿದಾಗ ಇಲ್ಲಿಂದ ಒಂದು ವೈಟ್ ಲೈನ್ ಕಾಣುತ್ತೆ. ಅದು ಕಾಣದೇ ಇರಬೇಕಂದ್ರೆ ಸ್ವಲ್ಪ ಡೀಪಾಗಿ ಹಚ್ಕೋಬೇಕಾಗತ್ತೆ. ಸೊ ನೋಡೋದಲ್ವ, ಈಗ ನಾನು ಈ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಈ ಥರ ಇದೆ ಡ್ರೆಸ್, ತುಂಬ ಎಲಿಗೆಂಟಾಗಿ ಕೂಡ ಇದೆ. ಆ್ಯಂಡ್ ಇದು ವರ್ಕ್ ಬಂದುಬಿಟ್ಟು ಹ್ಯಾಂಡ್ಮೇಡ್ ವರ್ಕ್. ಸೊ ನೋಡೋಕ್ಕೆ ಇದು ಸಿಂಪಲಾಗಿ ಕಾಣ್ತಿರ್ಬೋದು, ಬಟ್ ತುಂಬ ಎಲಿಗೆಂಟಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇದೆ. ಆ್ಯಂಡ್ ಈ ಥರ ಡ್ರೆಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ನಾವು ಹಾಕ್ಕೊಂಡ್ರೆ ಕಂಫರ್ಟಬಲ್ ಆಗಿರಬೇಕು, ಪ್ಲಸ್ ನಮಗೆ ಹೆವಿ ಲುಕ್ ಇದೆಯಪ್ಪ ಆ ಡ್ರೆಸ್ ಅನ್ನೋ ಥರನೂ ಕಾಣಬೇಕು. ಈ ಥರ ಡ್ರೆಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ದುಪ್ಪಟ್ಟ ಕೂಡ ಇದೆ, ನಾನು ತೋರಿಸ್ತೀನಿ. ಡ್ರೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ಮೇನ್ ಇಂಪಾರ್ಟೆಂಟ್ ಆಗೋದು ನಮ್ಮ ಸ್ಟಿಕ್ಕರ್. ಒಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ, ಬಟ್ ನನಗೆ ಟ್ರೆಡಿಷ್ನಲ್ ಸ್ಟೋನ್ ಎಲ್ಲ ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಟ್ರೆಡಿಷ್ನಲ್ ಡ್ರೆಸ್ಸಿಗೆ ಸ್ಟಿಕ್ಕರ್ ಇಟ್ಕೊಳ್ಳೋದು ಮಸ್ಟ್ ಆ್ಯಂಡ್ ಶುಡ್, ತುಂಬ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನನಗೆ ಈ ಥರ ಸಿಂಪಲ್ ಹೇರ್ ಸ್ಟೈಲೇ ಬರುತ್ತೆ. ಸೊ ಹಾಗಾಗಿ ಈ ಥರ ಹೇರ್ ಸ್ಟೈಲ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಎಷ್ಟು ಗ್ಲೋಯಿಂಗ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನಿಮ್ಮ ಎದುರುಗಡೆನೇ ನಾನು ಯಾವುದೇ ರೀತಿಯ ಕಾಂಪ್ಯಾಕ್ಟ್ ಆಗಿರ್ಬೋದು, ಯಾವುದೇ ರೀತಿಯ ಫೌಂಡೇಶನ್ ಆಗಿರ್ಬೋದು ಏನೂ ಅಪ್ಲೈ ಮಾಡಿಲ್ಲ, ಬಟ್ ಸ್ಟಿಲ್ ನನ್ನ ಲುಕ್ ಎಷ್ಟೊಂದು ಎಲಿಗೆಂಟಾಗಿ ಕಾಣ್ತಾ ಇದೆ. ಓನ್ಲಿ ಬಿಕಾಸ್ ನಾವಿಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ಸ್ಕಿನ್ ಪ್ರಿಪ್ರೇಷನು, ಅಂದರೆ ಸನ್ಸ್ಕ್ರೀನು, ಮಾಯಿಶ್ಚರೈಸರ್ ಇವೆಲ್ಲ ಖಂಡಿತ ಅಪ್ಲೈ ಮಾಡಬೇಕು. ಯಾಕೆಂದರೆ ನಾವು ಫಂಕ್ಷನ್ ಅಂದರೆ ಹೊರಗಡೆನೇ ಹೋಗ್ತೀವಿ, ಬಿಸಿಲಿಗೆ ಹೋಗ್ತೀವಿ. ಸೊ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ಸನ್ಸ್ಕ್ರೀನಲ್ಲಿ ಒಳ್ಳೆ ರೀತಿಯ SPF 50++ ಈ ಥರ ಇದ್ದರೆ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ಶೈನಾಗಿ ಕಾಣುತ್ತೆ ಒಂದು. ಆ್ಯಂಡ್ ಐಬ್ರೋಸ್ ಆ್ಯಂಡ್ ಲಿಪ್ಸ್ಟಿಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ ಟೋನನ್ನು ಡಾಮಿನೇಟ್ ಮಾಡದೆ ನಿಮ್ಮನ್ನು ಹೈಲೈಟ್ ಮಾಡಬೇಕು, ಅಂದರೆ ನಿಮ್ಮ ಲುಕ್ಕನ್ನು ಹೈಲೈಟಾಗಿ ಮಾಡಬೇಕು. ಆ ರೀತಿಯಾಗಿ ನೀವು ಚೂಸ್ ಮಾಡಿಕೊಂಡ್ರೆ ಸಾಕು. ಫಾರ್ ಎಕ್ಸಾಂಪಲ್ ನಾನು ಚೂಸ್ ಮಾಡಿಕೊಂಡ್ರೆ ಲಿಪ್ಸ್ಟಿಕ್ಕು ನನ್ನ ಡ್ರೆಸ್ಗೆ ಮ್ಯಾಚ್ ಆಗ್ತಿದೆ ಹೊರತು ನನ್ನ ಸ್ಕಿನ್ನನ್ನು ಡಾಮಿನೇಟ್ ಮಾಡ್ತಾ ಇಲ್ಲ. ಲೈಕ್ ನೀವು ತುಂಬ ಮೆರೂನ್ ಕಲರು ಈ ಥರ ಎಲ್ಲ ನೀವು ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ನಿಮ್ಮ ಸ್ಕಿನ್ನನ್ನು ಡಾಮಿನೇಟ್ ಮಾಡುತ್ತೆ, ಲಿಪ್ಸ್ಟಿಕ್ ತುಂಬ ಹೈಲೈಟಾಗಿ ಕಂಡುಬಿಡುತ್ತೆ. ಬಟ್ ನಿಮ್ಮ ಹೇರ್ ಸ್ಟೈಲ್ ಕೂಡ ಅಷ್ಟೇ, ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದ್ದರೆ ನಿಮ್ಮ ಲುಕ್ಕು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹೀಗೆ ನಾನು ನೋ ಮೇಕಪ್ ಲುಕ್ಕನ್ನು ಟ್ರೈ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ ಇಲ್ಲ ಅನ್ನೋದು ಕಮೆಂಟಲ್ಲಿ ಖಂಡಿತ ಹೇಳಿ. ನಿಮಗೂ ಕೂಡ ಸಿಂಪಲ್ ಮೇಕಪ್ ಇಷ್ಟ ಆಗುತ್ತಾ ಅಥವಾ ನಿಮಗೆ ಹೆವಿಯಾಗಿ ರೆಡಿ ಆಗೋದು ಇಷ್ಟ ಆಗುತ್ತಾ ಅನ್ನೋದು ಕೂಡ ಕಮೆಂಟಲ್ಲಿ ಖಂಡಿತ ಹೇಳಿ. ಇದು ನನ್ನ ವಿತ್ ಮೈ ದುಪಟ್ಟ ಲುಕ್ಕು. ನನಗೆ ಈ ಥರ ಸಿಂಪಲ್ಲಾಗಿ ರೆಡಿ ಆಗೋದು ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್